ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕವಿತಾ ರಾಘವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ವಿಷಯ ತಿಳಿಸ್ಕೊಡ್ತೀನಿ ಅಂತ ಗೊತ್ತಾಗಿರುತ್ತೆ. ಇವತ್ತು ಈಸಿಯಾಗಿ, ಕ್ವಿಕ್ಕಾಗಿ ಹಾಗೆ ಟೇಸ್ಟಿಯಾಗಿ ಎಗ್ ಕರಿ ಮಾಡೋಣ. ತುಂಬ ಸಿಂಪಲ್, ಬ್ಯಾಚುಲರ್ಗೋಸ್ಕರ. ಹಾಗೆ ಮತ್ತು ಕೆಲವೊಬ್ಬರಿಗೆ ಮೊಟ್ಟೆ ಯಾವ ರೀತಿ ಬೇಯಿಸ್ಬೇಕು ಅಂತಲೂ ಸರಿಯಾಗಿ ಗೊತ್ತಿರಲ್ಲ. ಇಲ್ಲಿ ತುಂಬ ಈಸಿಯಾಗಿ ಯಾವ ಥರ ಮೊಟ್ಟೆ ಬೇಯಿಸ್ಕೊಂಡು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ತುಂಬ ಬೇಗ ಆಗೋ ಥರ, ಹಾಗೆ ಟೇಸ್ಟು ಕೂಡ ಚೆನ್ನಾಗಾಗೋ ಥರ ನಾನಿಲ್ಲಿ ಎಗ್ ಕರಿ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಇನ್ನೂ ಹೆಚ್ಚು ವೀಡಿಯೋಸ್ಗೋಸ್ಕರ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾನಿಲ್ಲಿ ಫಸ್ಟು ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ತಪ್ಪಲೆಲಾಗಲಿ ಯಾವುದರಲ್ಲೂ ಬೇಯಿಸ್ತಾ ಇಲ್ಲ, ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಈ ವಿಡಿಯೋ ನಿಜವಾಗೂ ತುಂಬ ಯೂಸ್ ಆಗುತ್ತೆ. ಕುಕ್ಕರಲ್ಲಿ ಮೊಟ್ಟೆ ಬೇಯಿಸೋದ್ರಿಂದ ಪೂರ್ತಿ ಪರ್ಫೆಕ್ಟಾಗಿ ನೀಟಾಗಿ ಬೇಯುತ್ತೆ. ಹಾಗಾಗಿ ನಾನಿಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀನಿ. ಈ ಮೊಟ್ಟೆನ ಸ್ವಲ್ಪ ಈರುಳ್ಳಿ ಸಿಪ್ಪೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬೇಯುತ್ತೆ. 2 ವಿಸಿಲ್ ಹೊಡಿಸ್ಕೊಂಡ್ರೆ ನೀಟಾಗಿ ಬೆಂದಿರುತ್ತೆ. ಕೆಲವೊಬ್ಬರಿಗೆ ತಪ್ಪಲೆಲ್ಲ ಬೇಯಿಸೋಕೆ ಹೋದಾಗ ಸರಿಯಾಗಿ ಆಗೋದೇ ಇಲ್ಲ. ಅದು ನನಗೂ ಎಷ್ಟೋ ಸರಿಯಾಗಿತ್ತು. ಈ ಟ್ರಿಕ್ ನನಗೆ ಗೊತ್ತಾದ್ಮೇಲೆ ತುಂಬ ಯೂಸ್ ಆಗುತ್ತೆ. ಒಂದು ಚೂರು ಏನಾಗೋದಿಲ್ಲ. ಮೊಟ್ಟೆ ಬ್ಯಾಚುಲರ್ಸ್ಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ನೆಕ್ಸ್ಟು ನಾನಿಲ್ಲಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಎಗ್ ಕರಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ, ತುಂಬ ಜಾಸ್ತಿ ಟೈಮು ಹಿಡಿಯೋದಿಲ್ಲ. ಹಾಗೆ ಚಪಾತಿಗಾಗಿರ್ಬೋದು, ರೈಸ್ಗೆ ಕಡಿಮೆ ಸಮಯದಲ್ಲೇ ಮಾಡ್ಕೊಬೋದು. ನಾನಿಲ್ಲಿ ಒಂದು ಬಾಣಲಿಗೆ ಇಲ್ಲಿ 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಫಸ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ 2-3 ನಿಮಿಷ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಇದಕ್ಕೆ ಸ್ಪೈಸಸ್ಸು 1 ಸ್ಪೂನ್ ಖಾರದ ಪುಡಿ, ಹಾಗೆ 1 ಸ್ಪೂನು ಧನಿಯಾ ಪೌಡರು ಮತ್ತು ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನು. ಸ್ಪೈಸಸ್ನ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಇದು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ. ಈ 3 ಸ್ಪೈಸಸ್ಸು ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಸ್ವಲ್ಪ ಚಿಕನ್ ಮಸಾಲ, ಮತ್ತು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಅಷ್ಟೇ, ಪುದೀನ ಸೊಪ್ಪೇನು ಹಾಕ್ಕೊಂಡಿಲ್ಲ, ಬರೀ ಕೊತ್ತಂಬರಿ ಸೊಪ್ಪು, ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡ್ರೆ ಮುಗೀತಿದ್ದು. ಸ್ವಲ್ಪ 1 ಗ್ಲಾಸು ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಂಡಾಗ ಒಂದು ಸ್ವಲ್ಪ ಅದು ಕುದೀತಾ ಇರುತ್ತೆ. ಡೈರೆಕ್ಟ್ ಅದೇ ಇಲ್ಲಿ ನೋಡಿ ಮೊಟ್ಟೆ ಆಲ್ರೆಡಿ ಬೆಂದಿದೆ. 2 ವಿಸಿಲ್ ಹೊಡಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಂದರೆ ತುಂಬ ಪರ್ಫೆಕ್ಟಾಗಿ ಬೆಂದ್ಬಿಟ್ಟಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಮೊಟ್ಟೆ ಬೇಯಿಸ್ಕೊಳ್ಳೋದಕ್ಕೆ. ಈ ಥರ ಮೊಟ್ಟೆ ಬೇಯಿಸ್ಕೊಂಡು ನಾನಿಲ್ಲಿ ಚಿಕ್ಕದಾಗಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮೊಟ್ಟೆ ಸುಲಿಯೋದಕ್ಕೆ ಬರ್ತಾ ಇದೆ ಅಂತ. ನಿಜವಾಗೂ ತುಂಬ ಚೆನ್ನಾಗಿದೆ, ಒಂಚೂರು ಏನೂ ಆಗಿಲ್ಲ. ಹಾಗೆ ನಾನಿಲ್ಲಿ ಮೊಟ್ಟೆನ 3 ಮೊಟ್ಟೆ ತೊಗೊಂಡಿದ್ದೀನಿ. ಸುಲ್ಕೊಂಡು ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ಕುದೀತಾ ಇದೆ ಅಂದರೆ 1 ಗ್ಲಾಸ್ ನೀರು ಹಾಕಬೇಕಷ್ಟೆ, ಒಂದು ಚಿಕ್ಕ ಗ್ಲಾಸಲ್ಲಿ. ತುಂಬ ಆಗೋಗುತ್ತೆ ಅಷ್ಟೇ, ಇನ್ನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಇಲ್ಲ. ಇದೊಂದು ಸ್ವಲ್ಪ ಕುದ್ದಿ ಒಂದು ಸ್ವಲ್ಪ ಮಸಾಲೆ ಎಲ್ಲ ಬಿಟ್ಕೊಂಡು ಆಯಿಲೆಲ್ಲ ಬಿಟ್ಕೊಂಡಿರುತ್ತೆ. ಆಯಿಲ್ ಬಿಟ್ಕೊಳ್ಳೋವರೆಗೂ ಒಂದು 5 ನಿಮಿಷ ಕುದ್ರೆ ತುಂಬ ಚೆನ್ನಾಗದು ಆಗಿರುತ್ತೆ. ಅದಕ್ಕೆ ಕಟ್ ಮಾಡಿರೋ ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಬಿಟ್ಟು ಒಂದು 2-3 ನಿಮಿಷ ಬಿಟ್ಟರೆ ಇದು ಮೊಟ್ಟೆ ಕರಿ ಫುಲ್ ರೆಡಿಯಾಗಿದೆ. ತುಂಬ ಅಂದರೆ ಟೇಸ್ಟ್ ಕೂಡ ತುಂಬ ಸಖತ್ತಾಗಿದೆ. ಸಿಂಪಲ್ಲಾಗೆ 5 ಮಿನಿಟ್ಸಲ್ಲಿ ಟೈಮ್ ಕಡಿಮೆ ಇರೋದ್ರಲ್ಲಿ ಮಾಡ್ಕೊಬೋದು. ಹಾಗೆ ನಾನಿಲ್ಲಿ ಚಪಾತಿ ಮಾಡಿದ್ದೆ. ಇದಕ್ಕೆ ತುಂಬ ಸಖತ್ತಾಗಿತ್ತು. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ. ಅದೇ ರೀತಿ ಮೊಟ್ಟೆ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಮೊಟ್ಟೆ ಬೆಂದಿರುತ್ತೆ. ಹಾಗೆ ಇದು 1 ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು 2-3 ನಿಮಿಷ ಬಿಟ್ಟರೆ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಬೇಕು. ಆನಂತರ ಮೊಟ್ಟೆ ಹಾಕ್ಕೊಂಡು ತಿರುಗಿಸಿದ್ರೆ ಆಗೋಯಿತು. ಬೇರೆ ಇನ್ಯಾವುದೂ ಇಲ್ಲ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಬಳಸ್ಕೊಂಡು ತುಂಬ ಕಡಿಮೆ ಸಮಯದಲ್ಲಿ ಬಳಸ್ಕೊಂಡು ಇಷ್ಟು ಟೇಸ್ಟಿಯಾಗಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿದ್ರಿ ಅಲ್ವಾ ಯಾವ ಥರ ಇತ್ತು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.